ಬೇಸಿಗೆ ಕಾಲದಲ್ಲಿ ಬುದ್ಧಿವಂತ ಮೇಕೆ ಕಾಯುವವ. ಪಕ್ಷಿಗಳ ಗ್ರಾಮದಲ್ಲಿ ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಮರದಲ್ಲಿರುವ ಎಲೆಗಳು ಕೂಡ ಒಣಗಿ ಹೋಗಿ ಉದುರು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಬೆಳಗ್ಗೆ ಸಮಯ ಚಿಚುಕಾಗೆ 4-5 ಮೇಕೆಗಳನ್ನ ಕರ್ಕೊಂಡು, ಜೊತೆಗೆ ತನ್ನ ಮಗನಾದ ಚಿನ್ನುನ ಕರ್ಕೊಂಡು ಕುತ್ತಿಗೆಯಲ್ಲಿ ಒಂದು ಟವಲನ್ನ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ಲು. ಆ ಮೇಕೆಗಳು ಮ್ಯಾ ಮ್ಯಾ ಅಂತ ಕಿಚ್ಚಾಡ್ತಿತ್ತು. ಹಲೋ ಊರಿನ ಪ್ರಜೆಗಳೇ, ಹೊರಗೆ ಬನ್ನಿ. ನಿಮ್ಮ ಜೀವವನ್ನು ಕಾಪಾಡುವ ದೇವದೂತರನ್ನು ನಾನು ಕರ್ಕೊಂಡ್ಬಂದಿದ್ದೀನಿ. ಏನ್ ಚಿಚ್ಚು, ಬೆಳಿಗ್ಗೆ ಆರಂಭಿಸ್ಬಿಟ್ಟ ನಿನ್ ತಲೆನೋವು? ನೀನು ಕಾಗೆ ತಾನೆ? ನೀನೇನು ಮೇಕೆಗಳನ್ನ ಹಿಂದೆ ಇಟ್ಕೊಂಡು ತಿರ್ಗಾಡ್ತಾ ಇದ್ದೀಯಾ? ನಾವು ಪಕ್ಷಿಗಳು, ಆ ಮೇಕೆ ಜೊತೆ ನಮಗೇನ್ ಕೆಲಸ? ಅದೇ ನಿನ್ನ ಅಜ್ಞಾನ ತುನಿ. ಮುಂದೆ ಬರುವಂಥದ್ದು ಬಿಸಿಲು ಕಾಲ. ಬಿಸಿಲು ಜಾಸ್ತಿ ಆದರೆ ಏನಾಗುತ್ತೆ? ಬಿಸಿಲು ಕಾಡೊಳಗೆ ಜಾಸ್ತಿ ಆದಾಗ ಕಾಡು ಕಿಚ್ಚು ಬಂದು ಕಾಡೆಲ್ಲ ಸುಟ್ಟೋಗುತ್ತೆ. ಅದಕ್ಕೇನೆ ಕಾಡು ಸುಟ್ಟೋಗದ ಹಾಗೆ ಫ್ರೀಯಾಗಿ ಫೈರ್ ಇಂಜಿನ್ನ ತರಿಸಿದ್ದೀನಿ. ಏನು ಫೈರ್ ಇಂಜಿನ ಅಂದ್ರೆ? ಅವುಗಳ ಬಾಯಿಯಿಂದ ನೀರೇನಾದ್ರೂ ಚೆಲ್ಲುತ್ತ ಚಿಚ್ಚು? ಅವುಗಳು ಯಾವಾಗ ನೋಡಿದ್ರು ಮೆಹಂ ಮೆಹ ಅಂತ ನಮ್ಮ ಹಿಂದೆನೇ ಸುತ್ತಾ ಇರುತ್ತೆ ಹೊರತು ಅವರ ಬಾಯಿಂದ ಯಾವತ್ತೂ ನಾನು ಫೈರ್ ಇಂಜಿನ್ನ ನೋಡ್ಲಿಲ್ಲ. ಯಾವಾಗ್ಲೂ ನೀನು ಇದೇ ರೀತಿ ಮಾತಾಡೋ ಚೋಟು. ಆದ್ರೆ ನನ್ನ ಸ್ಮಾರ್ಟ್ ಸಾಮರ್ಥ್ಯದ ಬಗ್ಗೆ ನಿನಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಒಣಗಿರುವ ಹುಲ್ಲಿರುತ್ತೋ ಆ ಹುಲ್ಲುಗಳನ್ನು ಕಚ್ಚಿ ತಿಂದು ಬಿಡುತ್ತೆ. ಇದರಿಂದ ಫೈರ್ ಆಕ್ಸಿಡೆಂಟ್ನ ತಪ್ಪಿಸ್ಬೋದು. ಯಾರ ಮನೆ ಹತ್ರ ಎಲ್ಲ ಹುಲ್ಲುಗಳಿದೆಯೋ ಅವ್ರು ನನ್ನ ಮನೆಗೆ ಬಂದು ಬುಕ್ಕಿಂಗ್ ಮಾಡಿಸ್ಕೊಳ್ಳಿ. ಏನ್ ಚಿಚ್ಚು, ಅವುಗಳು ಬಂದು ಹುಲ್ಲನ್ನು ತಿಂದರೆ ಫ್ರೀಯಾಗಿ ತಾನೆ ಅವುಗಳ ಹೊಟ್ಟೆ ತುಂಬುತ್ತೆ. ನೀನು ಯಾಕೆ ಅದಕ್ಕೋಸ್ಕರ ಹಣ ಎಲ್ಲ ಕೇಳ್ತೀಯಾ? ಏನು ಹೇಳ್ತಿದ್ದೀರಾ ಚಿಚ್ಚು? ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ಬೇಕಾ? ಈ ಆಡು ಮರಿಗಳನ್ನ ನಾನು ಸಿಟಿಯಿಂದ ಕರ್ಕೊಂಬರಕ್ಕೆ ಎಷ್ಟೊಂದು ಹಣ ಖರ್ಚಾಯಿತು ಗೊತ್ತಾ? ಒಂದೊಂದು ಮನೆಗೆ ಹುಲ್ಲನ್ನ ಕ್ಲೀನ್ ಮಾಡಬೇಕು ಅಂದರೆ ಒಬ್ಬೊಬ್ಬರು ಮನೆಯವರು 5,000 ಕೊಡಬೇಕಾಗುತ್ತೆ. ಏನು 5,000ನ? ನಿನ್ನ ಆಡು ಮರಿಗಳು ಹುಲ್ಲು ತಿನ್ನಬೇಕು ಅಂತ ನಾವು 5,000 ಕೊಡಬೇಕಾ? ಅದಕ್ಕೆ ಸುಮ್ಮನೆ ಕೊಡಬೇಕು? ಹುಲ್ಲು ಬೇಕಾಗಿದ್ದು ನಿನ್ನ ಮೇಕೆಗಳಿಗೆ. ಅದಕ್ಕೋಸ್ಕರ ನಾವ್ಯಾಕೆ ಸುಮ್ಮನೆ ಹಣ ಕಟ್ಟಬೇಕು? ನಿಮ್ಮ ಜೊತೆಯಿಂದ ಹಣ ಕಿತ್ಕೊಳ್ಳೋದ? ಇಲ್ಲ, ಇದು ಲೈಫ್ ಇನ್ಸೂರೆನ್ಸು. ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ. ಆದರೆ ನಾನು ಕೇವಲ 5,000 ರೂಪಾಯಿನ ನಿಮ್ಮ ಜೊತೆಯಿಂದ ವಸೂಲಿ ಮಾಡ್ತಾ ಇದ್ದೀನಿ. ನಿಮಗಿರೋದು ಸಣ್ಣದೊಂದು ಮೂಗು, ಅದರಿಂದ ಹುಲ್ ಕೀಳಕ್ಕೆ ನಿಮ್ಮಿಂದ ಆಗುತ್ತಾ? ಆಮೇಲೆ ನಿಮ್ಮ ಮನೆಯೆಲ್ಲ ಹುರಿದೋದ್ರೆ ನನ್ನ ಜೊತೆ ಬಂದು ಅಳ್ಬೇಡಿ. ಯಾಕಮ್ಮ ಈ ಊರಿನ ಜನಗಳನ್ನ ಹೀಗೆ ಎದುರಿಸ್ತಾ ಇದ್ದೀಯಾ? ನೀನು ಎಲ್ಲಿಂದ ಈ ಆಡು ಮರಿಗಳನ್ನ ತಗೊಂಬಂದೆ ಅಂತ ನನಗೆ ಗೊತ್ತು. ನಾನು ಬೇಕಾದ್ರೆ ನಿಜ ಹೇಳ. ಲೇ ಚಿನ್ನು, ನಾನು ದೊಡ್ಡ ಕಾಂಟ್ರಾಕ್ಟ್ ಕಂಪನಿನ ಆರಂಭಿಸಬೇಕು ಅಂತ ಯೋಚನೆ ಮಾಡಿದ್ರೆ ನೀನು ಯಾಕೆ ಮಧ್ಯೆ ಬರ್ತಾ ಇದ್ದೀಯಾ? ನೀನು ಮುಚ್ಕೊಂಡು ಕೂರ್ತೀಯಾ? ಮಮ್ಮಿ, ಓ ಮಮ್ಮಿ, ನನಗೆ ಆಡು ಮರಿಗಳನ್ನ ನೋಡುವಾಗ ತುಂಬಾನೇ ಆಸೆ ಆಗ್ತಾ ಇದೆ. ಅವುಗಳ ಮೇಲೆ ಕೂತ್ಕೊಂಡು ಊರ್ನ ಒಂದು ರೌಂಡ್ ಬರಬೇಕು ಅನ್ಸುತ್ತೆ. ನನಗೂ ಒಂದು ತೆಗೆದುಕೊಡಿ. ಲೇ ಬನ್ನು ಬನ್ನು, ನಿನ್ನ ವೆಯ್ಟಿಗೆ ನೀನೋಗಿ ಆಡು ಮರಿ ಮೇಲೆ ಕೂತ್ಕೊಂಡ್ರೆ ಆಮೇಲೆ ಅದು ಏನಾಗುತ್ತೋ? ಯಾಕೋ ಇದೆಲ್ಲ? ಇಲ್ಲ ಮಮ್ಮಿ, ನಾನೇನು ದಪ್ಪ ಇಲ್ಲ. ನಾನು ನೋಡ್ಲಿಕ್ಕೆ ಮಾತ್ರ ಹಾಗೆ ಗುಂಡಾಗಿ ಕಾಣಿಸೋದು ಅಷ್ಟೇ. ಅದು ಮಾತ್ರನಾ, ನಮ್ಮ ಮನೆ ಹತ್ರ ಸುತ್ತಲೂ ಎಷ್ಟೊಂದು ಹುಲ್ಲುಗಳಿದೆ. ನೀವು ಆಂಟಿಗೆ ಹಣ ಕೊಟ್ಟು ಹುಲ್ಲುನ ಮೇಯಿಸ್ತಾ ಇದ್ರೆ ನಾನು ಆಡುಗಳ ಜೊತೆ ಆಟ ಆಡ್ತೀನಿ. ಸರಿ ಚಿಚ್ಚು, ಸ್ವಲ್ಪ ದಿನಗಳ ಹಿಂದೆ ಆ ಹುಲ್ಲಲ್ಲಿ ಒಂದು ಹಾವನ್ನ ಕೂಡ ನೋಡಿದೆ. ತಗೋ ಹಣ. ಈ ಹಣನ ತಗೊಂಡು ನಿನ್ನ ಮೇಕೆಗಳನ್ನ ಕರ್ಕೊಂಬಂದು ಹುಲ್ಲ ಮೇಯಿಸ್ಕೊಡು. ಹಾಗೆ ಬಾ ನನ್ನ ದಾರಿಗೆ. ಇದೋ ಕರ್ಕೊಂಡೋಗು ನನ್ನ ಮೇಕೆ ಮರಿಗಳು. ರಾಮು, ಸೋಮು ಇವುಗಳನ್ನ ಮೇಯಕ್ ಬಿಟ್ರೆ ಕ್ಲೀನ್ ಗ್ರೌಂಡ್ ಆಗಿ ಮೇಯ್ದು ಕೊಡುತ್ತೆ. ಚಿಚ್ಚು, ತುಂಬಾನೇ ಭಯ ಆಗ್ತಾ ಇದೆ. ನನ್ನ ಜೊತೆ 5,000 ಇಲ್ಲ, 3,000 ಇದೆ. ನನ್ನ ಮನೆ ಹತ್ರ ಕೂಡ ಕಳಿಸಿಕೊಡು. ಸರಿ ತುನಿ, ನಿನಗೋಸ್ಕರ ಡಿಸ್ಕೌಂಟ್ ಮಾಡ್ತಾ ಇದ್ದೀನಿ. ತಗೋ, ಈ ಭೀಮನ ಕರ್ಕೊಂಡೋಗು. ಸರಿಯಾಗಿ ಅರ್ಧ ಗಂಟೆಯಲ್ಲಿ ನಾನು ಬಂದ್ಬಿಡ್ತೀನಿ. ಈ ಮೇಕೆ ಹಾಲು ಕೊಡುತ್ತಾ? ಮೊನ್ನೆಯಷ್ಟೇ ಆ್ಯಡಲ್ಲಿ ನೋಡಿದ್ದು. ಆಡಿನ ಹಾಲು ಕುಡಿದ್ರೆ ನನಗೆ 6 ಪ್ಯಾಕ್ ಬರುತ್ತೆ ಅಂತ. ಹಾಗಾದ್ರೆ ನಾನು ಹಾಲು ಕುಡಿಬೋದು. ಇದೇ ನನ್ನ ನೆಕ್ಸ್ಟ್ ಮಲ್ಟಿನ್ಯಾಷನಲ್ ಬಿಸ್ನೆಸ್ಸು. ಮೇಕೆ ಹುಲ್ಲು ಮೇಯಿದ್ರೆ 5,000 ರೂಪಾಯಿ, ಮೇಕೆಯ ಹಾಲಿಗೆ 2,000 ರೂಪಾಯಿ. ಈ ಹಾಲು ಹಿಮಾಲಯದಿಂದ ಬಂದಂತಹ ಸ್ವಚ್ಛವಾಗಿ ಶುದ್ಧವಾಗಿರುತ್ತೆ. ಈ ಹಾಲನ್ನ ನಾವು ಕುಡಿದ್ರೆ ಮೈಯಲ್ಲಿರುವ ಉಷ್ಣ ಎಲ್ಲ ಕಡಿಮೆಯಾಗಿ ಮೈಯೊಳಗೆ ಫುಲ್ಲು AC ಆನ್ ಮಾಡಿದ ರೀತಿ ಇರುತ್ತೆ. ನಾನು ಇವಾಗಲೇ ನನ್ನ ಸೀತಾ ಮೇಕೆ ಹತ್ರ ಹೋಗಿ ಹಾಲು ತಗೊಂಬರ್ತೀನಿ. ಮಮ್ಮಿ, ಕೇಳಿದ್ರ? ಅದನ್ನ ಕುಡಿದ್ರೆ AC ಫೀಲಿಂಗ್ ಬರುತ್ತೆ ಅಂತೆ. ನನಗೆ ಇವಾಗಲೇ ಹಾಲು ಬೇಕು. ನನ್ನ ಮೈಯೊಳಗೆ ತುಂಬಾನೇ ಬಿಸಿ ಆಗ್ತಿದೆ. 2,000 ರೂಪಾಯಿ ಕೊಡಿ, ಹೋಗಿ ಹಾಲು ತಗೊಂಬರ್ತೀನಿ. ಅಯ್ಯೋ ಹಾಳಾದವನೇ, ಬೆಳಿಗ್ಗೆ ಅಷ್ಟೇ ತಾನೆ ಕಣೋ 1 ಲೀಟರ್ ಹಾಲು ಕುಡ್ದೆ. ಇವಾಗ ನಿನ್ಗೆ ಮೇಕೆ ಹಾಲು ಬೇಕಾ? ನನ್ನ ಜೊತೆ ಹಣ ಇಲ್ಲ.
ಮಮ್ಮಿ, ಅದು ಹಸುವಿನ ಹಾಲು. ಇವಾಗ ನಾನು ಕೇಳ್ತಾ ಇರೋದು ಮೇಕೆ ಹಾಲು. ನನಗೆ ಬೇಗ ಹಣ ಕೊಡು, ನಾನು ಹೋಗಿ ಹಾಲು ತಗೊಂಬರ್ತೀನಿ. ಇಲ್ಲದಿದ್ದರೆ ನೀವು ಮಾಡಿಕೊಡುವ ಬಿರಿಯಾನಿ ಪಕೋಡನ ನಾನು ತಿನ್ನೋದಿಲ್ಲ. ನಾನು ಹಸಿವಲ್ಲೇ ಹಾಗೆ ಮಲ್ಕೋತೀನಿ. ಪರವಾಗಿಲ್ಲ ಕಣೋ, ನೀನು ಹಾಗೆ ಮಲ್ಕೊಂಡ್ರೆ ನನಗೆ ತಾನೇ ಹಣ ಉಳಿತಾಯ ಆಗೋದು. ಎಲ್ಲನೂ ಉಳಿತಾಯನೇ. ಹಾಗೆ ಹೇಳಿದ್ರೆ ನಾನು ಅಪ್ಪನ ಜೊತೆ ಹೇಳ್ತೀನಿ. ನೀನು ನಿನ್ನೆ ಅಪ್ಪನ ಪರ್ಸಿಂದ 1000 ರೂಪಾಯಿ ತೆಗೆದು ಸೀರೆ ತಗೊಂಡೆ ಅಲ್ಲ, ಎಲ್ರಿಗೂ ಗೊತ್ತಾಗುವ ರೀತಿ ಮೈಕಲ್ಲಿ ಎಲ್ರಿಗೂ ಹೇಳ್ತೀನಿ. ಅಯ್ಯೋ ಹಾಳಾದವನೇ, ತಾಯಿಗೆನೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಸರಿ ತಗೋ, 2000 ರೂಪಾಯಿ ಹಾಲು ಕೊಡ್ದು ಸಾಯಿ ನೀನು. ಥ್ಯಾಂಕ್ ಯು ಮಮ್ಮಿ. ಆಂಟಿ ತಗೊಳ್ಳಿ 2000 ರೂಪಾಯಿ. ನನಗೆ ಹಿಮಾಲಯದ ಹಾಲು ಬಿಸಿ ಬಿಸಿ ಇಲ್ಲ ಕೂಲ್ ಹಾಲು ಕೊಡಿ. ತಗೊಳ್ಳೋ ಬನ್ನು, ನಾನು ನಿನಗೋಸ್ಕರ ಹಾಲು ತಂದಿದ್ದೀನಿ. ಈ ಹಾಲಲ್ಲಿ ನೀರಿನ ಕಂಟೆಂಟ್ ಅಧಿಕ ಇರುತ್ತೆ. ಇದರಲ್ಲಿ ಸೀಕ್ರೆಟ್ ಮೂಲಿಕೆ ಎಲ್ಲ ಹಾಕಿದ್ದೀನಿ. ಇದನ್ನ ಕುಡಿದ್ರೆ ನಿನಗೆ ರೆಕ್ಕೆ ಬರುತ್ತೆ. ಇಲ್ಲ ನೀನು ಗಿಳಿ ಅಲ್ವಾ, ನಿನಗೆ ರೆಕ್ಕೆ ಆಲ್ರೆಡಿ ಇದೆ. ಇದನ್ನ ಕುಡಿದ್ರೆ ನಿನಗೆ ಕಟ್ಸ್ ಬರುತ್ತೆ. ಬನ್ನು ತಕ್ಷಣ ಆ ಹಾಲು ತಗೊಂಡು ಕುಡ್ದ. ಆದ್ರೆ ಅವನ ಮುಖ ವಿಚಿತ್ರವಾಗಿ ಬದಲಾಯಿತು. ಅಯ್ಯೋ, ಈ ಹಾಲು ಕುಡಿಯೋಕ್ಕೆ ತುಂಬ ಬಿಸಿಯಾಗಿದೆ. ಅದು ಮಾತ್ರನಾ, ಇದರಲ್ಲಿ ತುಂಬ ನೀರೇ ಜಾಸ್ತಿ ಇದೆ. ಇದು ಟೇಸ್ಟೇ ಇಲ್ಲ. ಈ ಹಾಲು ಚೆನ್ನಾಗೂ ಇಲ್ಲ. ಓ ಬನ್ನು, ಇವಾಗ ಬಿಸಿಲು ಕಾಲ ಅಲ್ವಾ, ಅದರಿಂದ ಅದಕ್ಕೂ ಕೂಡ ತುಂಬಾನೇ ದಾಹ ಆಗುತ್ತೆ. ಹಾಗೆ ಮೇಕೆ ಕೂಡ ತುಂಬಾ ನೀರು ಕುಡಿದಿದ್ರಿಂದ ಹಾಲು ತುಂಬಾನೇ ನೀರ್ ರೀತಿ ಇರೋದು. ಮೇಕೆ ಒಳಗೆ ಉಷ್ಣತೆ ಜಾಸ್ತಿ ಇರೋದ್ರಿಂದ ಹಾಲು ಬಿಸಿಯಾಗಿದೆ. ನೀನ್ ಕುಡಿದ್ರೆ ತಂಪಾಗುತ್ತೆ. ಆಂಟಿ, ಈ ಹಾಲು ಕುಡಿದು ನನಗೆ AC ಫೀಲಿಂಗೇ ಬರಲಿಲ್ಲ. ಈ ಹಾಲು ಕುಡಿದ್ಮೇಲೆ ಹೊಟ್ಟೆ ಎಲ್ಲ ಕಲಕ್ತಾ ಇದೆ. ಹೊಟ್ಟೆ ಬೇರೆ ತುಂಬಾನೇ ನೋವಾಗ್ತಿದೆ. ಅಮ್ಮ, ಈ ಹಾಲು ಹಾಳಾದ ರೀತಿ ಅನ್ಸುತ್ತೆ. ಆ ಸಮಯದಲ್ಲಿ ತುಂಬಾನೇ ಕೋಪದಿಂದ ಲೂಸಿ ಪಾರಿವಾಳ ಅಲ್ಲಿಗೆ ಬಂದ್ಲು. ಏಯ್ ಚಿಚ್ಚು, ಎಲ್ಲೇ ಇದೀಯಾ? ಬಾರೆ ಹೊರಗಡೆ. ಇವತ್ತು ನಿನ್ ಮೇಕೆನ ನಾನು ಸಾಯಿಸದೆ ಈ ಜಾಗ ಬಿಟ್ಟು ಹೋಗೋದಿಲ್ಲ. ಹುಲ್ಲು ಮೇಯಿಸ್ಲಿಕ್ಕೆ ಅಂತ ಮೇಕೆನ ಕರ್ಕೊಂಡೋದ್ರೆ ನನ್ನ ತರಕಾರಿ ಅಂಗಡಿಯೊಳಗೆ ಬಂದು ನನ್ನ ತರಕಾರಿ ಎಲ್ಲ ತಿಂದು ಖಾಲಿ ಮಾಡಿದೆ. ಇವತ್ತು ಆ ಮೇಕೆಗಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಲೂಸಿ, ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಸ್ವಲ್ಪ ಸಮಾಧಾನವಾಗಿರು. ಆ ಮೇಕೆಗಳು ಯಾವಾಗಲೂ ಹುಲ್ಲು ತಿಂದು ತಿಂದು ಬೋರ್ ಆಗಿರುತ್ತೆ. ಅದರಿಂದನೇ ಇವತ್ತು ನಿನ್ನ ತರಕಾರಿನ ತಿಂದಿರ್ಬೋದು. ನಿನ್ನ ಶಾಪಲ್ಲಿ 1 ವಾರದಿಂದ ಬಾಡಿ ಹೋಗಿರುವ ತರಕಾರಿ ತಾನೇ ಇರೋದು. ಅದನ್ನ ತಿಂದು ನನ್ನ ಮೇಕೆಗಳಿಗೇನಾದರೂ ಫುಡ್ ಪಾಯ್ಸನ್ ಆಗ್ಬೋದು. ಏನೇ ಹೇಳಿದೆ? ನನ್ನ ಅಂಗಡಿಯಲ್ಲಿ ತರಕಾರಿ ಫ್ರೆಶ್ ಆಗಿಲ್ವಾ? ಎಲ್ಲನೂ ಹಾಳಾಗಿದ್ಯಾ? ನಿನ್ನೆ ಅಷ್ಟೇ ನಾನು ಮಾರ್ಕೆಟಿಗೆ ಹೋಗಿ ಫ್ರೆಶ್ ಆಗಿ ತಂದಿದ್ದು. ನಿನ್ನ ಮೇಕೆಗಳು ನನ್ನ ಅಂಗಡಿಯೊಳಗೆ ಬಂದು 5000 ರೂಪಾಯಿ ತರಕಾರಿನ ನಾಶ ಮಾಡಿದೆ. ಮೊದಲು ನನ್ನ ಹಣ ನನಗೆ ಕೊಡು. ಇಲ್ಲಿ ನೋಡು ಲೂಸಿ, ನನ್ನ ಮೇಕೆಗಳಿಗೆ ಹಸಿವಾಗಿ ಹುಲ್ಲು ಅಂತ ಆಲೋಚನೆ ಮಾಡಿಕೊಂಡು ನಿನ್ನ ಅಂಗಡಿಯಲ್ಲಿ ತರಕಾರಿ ತಿಂದಿದೆ. ಇಲ್ಲಿ ಲೂಸಿ ಆಂಟಿ, ಚಿಚ್ಚು ಆಂಟಿ, ನನಗೆ ಈ ಮೇಕೆಗಳ ಮೇಲೆ ತುಂಬಾನೇ ಸಂದೇಹ ಬರ್ತಾ ಇದೆ. ಬನ್ನೋಗೆ ಆ ಮೇಕೆ ಹಾಲು ಕುಡಿದ ಮೇಲೆ ಹೊಟ್ಟೆ ನೋವು ತುಂಬಾ ಜಾಸ್ತಿನೇ ಆಗಿದೆ. ಅದಕ್ಕೆ ನನಗೆ ತುಂಬಾ ಸಂದೇಹವಾಗಿದೆ. ನಮ್ಮಮ್ಮ ನಮ್ಮ ಮನೆಯಲ್ಲಿ ಚೆನ್ನಾಗಿರುವ ಮಂದಾರ ಹೂನ ನೆಟ್ಟಿಟ್ರು. ಈ ಆಡು ಬಂದು ಅದನ್ನೆಲ್ಲ ತಿಂದು ನಾಶ ಮಾಡಿ ಹಾಕಿದೆ. ನನಗೆ ಈ ಮೇಕೆನ ನೋಡಿದ್ರೆ ತುಂಬಾ ಸಂದೇಹ ಆಗ್ತಾ ಇದೆ. ನಿಜವಾಗ್ಲೂ ಇವುಗಳು ಎಲ್ಲಿಂದ ಬಂದಿದೆ ಅಂತ ನಾನು ಇವಾಗ್ಲೇ ಕಂಡುಹಿಡಿತೀನಿ. ಆವಾಗ್ಲೇ ಹುಲ್ಲು ತಿಂತಾ ಇದ್ದ ಮೇಕೆಯ ಕುತ್ತಿಗೆಯಲ್ಲಿ ಒಂದು ಟ್ಯಾಗ್ ಇರೋದನ್ನ ಅವಳು ನೋಡಿದ್ಲು. ಮಮ್ಮಿ, ಲೂಸಿ ಆಂಟಿ, ಮಗಿ ಅಜ್ಜಿ, ಬೇಗ ಬನ್ನಿ. ಈ ಮೇಕೆಯ ಕುತ್ತಿಗೆ ಮೇಲೆ ಏನೋ ಒಂದು ಪ್ಲಾಸ್ಟಿಕ್ ಟ್ಯಾಗ್ ಇದೆ. ಏನಿದೆ ಆ ಟ್ಯಾಗ್ ಅಲ್ಲಿ? ನನಗೆ ಏನೋ ಗೊತ್ತಾಗ್ತಾ ಇಲ್ಲ. ಅಕ್ಷರ ತುಂಬಾ ಸಣ್ಣದಾಗಿದೆ. ನಾನು ಓದ್ತೀನಿ, ಎಲ್ಲರೂ ಕೇಳ್ಕೊಳ್ಳಿ. ಗಂಗಾ ಮೇಕೆಗಳ ಫಾರ್ಮ್, ಸಿಟಿ ಟೌನ್. ಇಲ್ಲಿ ಬಾಡಿಗೆಗೆ ಮೇಕೆಗಳು ಸಿಗುತ್ತೆ. ಶೂಟಿಂಗ್ಗೆ ಕೂಡ ಇಲ್ಲಿ ಮೇಕೆಗಳನ್ನ ಬಾಡಿಗೆಗೆ ಕೊಡಲಾಗುತ್ತದೆ. ಇದರ ಬೆಲೆ ಒಂದು ದಿನಕ್ಕೆ 50 ರೂಪಾಯಿ ಹಾಗೆ ಅಂತ ಬರೆದಿದೆ. ಏನು ಇದು? ಬಾಡಿಗೆಗೆ ಬಿಡುವಂತಹ ಮೇಕೆಗಳ? ಹಾಗಾದ್ರೆ ಚಿಚ್ಚು ನಮ್ಮ ಜೊತೆ ಸುಳ್ಳೇಳಿ ಒಂದಿನಕ್ಕೆ 50 ರೂಪಾಯಿ ಕೊಟ್ಟು ಬಾಡಿಗೆಗೆ ತಗೊಂಬಂದಿರೋದಾ? ಹೌದು ಮಗಿ ಅಜ್ಜಿ, ಈ ಚಿಚ್ಚು ಅತ್ತೆಯ ಪ್ಲಾನ್ ನನಗೆ ಚೆನ್ನಾಗಿ ಅರ್ಥ ಆಯಿತು. ಈ ಮೇಕೆಗಳನ್ನ ಒಂದಿನಕ್ಕೆ 50 ರೂಪಾಯಿ ಅಂತ ಸ್ವಲ್ಪ ಮೇಕೆಗಳನ್ನ ನಮ್ಮ ಊರಿಗೆ ತಗೊಂಬಂದು ಅವುಗಳಿಗೆ ತಿನ್ಲಿಕ್ಕೆ ಕೂಡ ಏನು ಹಾಕದೆ ಬರೀ ಹುಲ್ಲನ್ನು ಕೊಟ್ಟು ತಿಂದು ತಿಂದು ಹುಲ್ಲುಗಳಿಂದ ಬೆಂಕಿ ಹರಡುತ್ತೆ ಅಂತ ನಮ್ಮ ಜೊತೆ ಸುಳ್ಳೇಳಿ ಅದಕ್ಕೆ 5000 ರೂಪಾಯಿ ಹಣವನ್ನು ಪಡೆಯುವುದು ಮಾತ್ರವಲ್ಲದೆ ಆ ಮೇಕೆಗಳ ಹಾಲನ್ನು ಕರೆದು ಅದಕ್ಕೆ ನೀರು ಮಿಕ್ಸ್ ಮಾಡಿ 2000 ರೂಪಾಯಿ ಅಂತ ಸುಳ್ಳೇಳಿ ಆ ಹಾಲನ್ನ ಬನ್ನುಗೆ ಕೊಟ್ಟಿದ್ದಾರೆ. ಓಹೋ, ಈ ಚಿಚ್ಚು ಬಾಡಿಗೆಗೆ ಮೇಕೆಗಳನ್ನ ತಗೊಂಬಂದು ನಮ್ಮ ಜೊತೆ ಹಣನ 5000 ರೂಪಾಯಿ ಕಲೆಕ್ಟ್ ಮಾಡೋದು ಮಾತ್ರ ಅಲ್ಲದೆ ಒಳ್ಳೆ ಬುದ್ಧಿವಂತಿಕೆಯಿಂದ ಐನ್ಸ್ಟೈನ್ ಮೂಳೆಗಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಳಾದವಳೆ, ಫೈರ್ ಆಗುತ್ತೆ ಹಾಗೆ ಹೀಗೆ ಅಂತ ನಮ್ಮ ಜೊತೆ ಸುಳ್ಳೇಳಿ 5000 ರೂಪಾಯಿ ಕಲೆಕ್ಟ್ ಮಾಡಿದ್ ಮಾತ್ರ ಅಲ್ಲದೆ ನಿನ್ನ ಮೇಕೆಗಳು ನನ್ನ ಮನೆಗೆ ಬಂದು ತುಳಸಿ ಗಿಡ ಎಲ್ಲ ತಿಂದು ಹಾಳು ಮಾಡಿದೆ. ನನ್ನ 5000 ರೂಪಾಯಿನ ನನಗೆ ಇವಾಗಲೇ ರಿಟರ್ನ್ ಕೊಡು.
ಹೌದು ಮಮ್ಮಿ, ನನ್ನ ಹೊಟ್ಟೆ ಒಳಗೆ ಐಸ್ ಆಗಿರುವ ಎ ಸಿ ಫೀಲಿಂಗ್ ಬರುತ್ತೆ ಅಂತ ಸುಳ್ಳೇಳಿ ನನಗೆ ಈ ಹಾಲನ್ನು ಮಾರಾಟ ಮಾಡಿದ ಮಾತ್ರವಲ್ಲದೆ ನನ್ನ ಜೊತೆ 2,000 ರೂಪಾಯಿ ತಗೊಂಡು ಇವಾಗ ನನ್ನ ಹೊಟ್ಟೆ ಒಳಗೆ ನೋವಲ್ಲಿ ತಾಳ ಆಗ್ತಿದೆ. ಚಿಚ್ಚು ಆಂಟಿ, ನನ್ನ 2,000 ರೂಪಾಯಿ ಹಣವನ್ನು ವಾಪಸ್ ಕೊಡಿ. ಊರಿನ ಪಕ್ಷಿ ಪ್ರಜೆಗಳೇ, ಬಿಸ್ನೆಸ್ ಅಂದರೆ ಈ ರೀತಿ ಲಾಜಿಕ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ? ನಾನು ಸುಳ್ಳು ಹೇಳಿದ್ರು ಕೂಡ ನಿಮ್ಮ ಮನೆಯ ಅಂಗಳ ಎಲ್ಲ ಇವಾಗ ಕ್ಲೀನ್ ಆಗಿದೆ ಅಲ್ವಾ? ಏನು, ಅಂಗಳನ ಶುದ್ಧ ಮಾಡ್ದ? ನಮ್ಮ ಮನೆಯ ಹೂಗಿಡ ತರಕಾರಿ ಎಲ್ಲವನ್ನು ತಿಂದು ಹಾಳು ಮಾಡಿದೆ. ಲೂಸಿಯ ಅಂಗಡಿಯಲ್ಲಿ ತರಕಾರಿನ ಕೂಡ ತಿಂದು ಹಾಳು ಮಾಡಿದೆ. ಅದಕ್ಕೂ ಸೇರಿ ಹಣ ಕೊಡು ನೀನು. ನಮ್ಮ ಹಣನ ನಮಗೆ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮನೆಯೊಳಗಿನ ಮೇಕೆಗಳನ್ನ ಬಿಟ್ಟು ಚಿಲ್ಕ ಹಾಕ್ಬಿಡ್ತೀವಿ. ಆಮೇಲೆ ನಿನ್ನ ಮನೆಯೊಳಗಿರುವ ವಸ್ತುಗಳೆಲ್ಲ ಹಾಳಾಗುತ್ತೆ. ಅಯ್ಯಯ್ಯೋ, ಬೇಡ ಬೇಡ, ನಾನು ನಿಮ್ಮ ಹಣನ ನಿಮಗೆ ತಿರುಗಿಸಿ ವಾಪಸ್ ಕೊಟ್ಬಿಡ್ತೀನಿ. ಈ ಮೇಕೆಗಳು ಮನೆಯೊಳಗಿದ್ರೆ ಅಲ್ಲಿರುವ ತರಕಾರಿ, ಹಣ್ಣು, ಹಂಪಲು, ಬಟ್ಟೆ ಎಲ್ಲವನ್ನು ತಿಂದು ನಾಶ ಮಾಡುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಹಣ ಕೊಟ್ಟರೆ ಸರಿಯಾಗಲ್ಲ ಆಂಟಿ. ನನಗೆ ಆಗಿರುವ ನಷ್ಟಕ್ಕೆ ನೀವು ಸರಿಯಾದ ಪರಿಹಾರವನ್ನು ಕೊಡಲೇಬೇಕು. ಅದು ಮಾತ್ರನಾ, ಇವಾಗ ನನ್ನ ಹೊಟ್ಟೆ ಒಳಗೆ ತುಂಬಾ ನೋವಾಗ್ತಿದೆ. ಅದರಿಂದ ನನಗೆ 1 kg ಆ್ಯಪಲ್, 1 kg ದ್ರಾಕ್ಷಿನ ತಂದ್ಕೊಡಿ. ಅದು ಕೂಡ ಲೂಸಿ ಆಂಟಿ ಅಂಗಡಿಯಿಂದ ಅಲ್ಲ, ಫ್ರೆಶ್ ಆಗಿ ಹೊರಗಡೆ ಸಿಟಿ ಮಾರ್ಕೆಟಿಂದ. ಹೌದು ಚಿಚ್ಚು, ನೀನು ಸುಳ್ಳೇಳಿ ನಮ್ಮನ್ನ ಯಾಮರ್ಸಿದೀಯಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ನಿನಗೆ ಆಗಲೇಬೇಕು. ಅದರಿಂದ ಪ್ರತಿದಿನ ನೀನು ಎದ್ದು ನಮ್ಮ ಮನೆಯ ಸುತ್ತಲೂ ಇರುವ ಹುಲ್ಲುಗಳನ್ನು ನಿನ್ನ ಕೊಕ್ಕಿನಿಂದ ಕೈಯಿನಿಂದ ಕಿತ್ತು ನೀನೇ ಬಿಸಾಕಬೇಕು. ಇದೇ ನಿನಗೆ ಸರಿಯಾದ ಶಿಕ್ಷೆ. ಅಮ್ಮ, ನಾನು ನಿನಗೆ ಮೊದಲೇ ಹೇಳ್ದೆ ಇದೆಲ್ಲ ಬೇಡ ಅಂತ. ಆದರೆ ನೀನು ನನ್ನ ಮಾತು ಕೇಳ್ದ. ಇದಕ್ಕೆ ಪರಿಹಾರವಾಗಿ ಬನ್ನುವಿಗೆ ಆ್ಯಪಲ್ ತೆಗೆದುಕೊಡೋದು ಮಾತ್ರವಲ್ಲದೆ ಈ ಊರಿನಲ್ಲಿ ಹುಲ್ಲುಗಳನ್ನ ಕಿತ್ತು ಕ್ಲೀನ್ ಮಾಡಬೇಕು. ಅದು ನಿನ್ನ ಜೊತೆ ನಾನು ಕೂಡ ಮಾಡಬೇಕು. ಅಯ್ಯಯ್ಯೋ, ನನ್ನ ಕ್ಷಮಿಸ್ಬಿಡಿ. ನಾನು ಹಣದ ಮೇಲೆ ಆಸೆ ಪಟ್ಟು ಈ ರೀತಿ ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ. ಇವಾಗ ಈ ಮೇಕೆಗಳಿಗೆ ಕೂಡ ನಾನು ಬಾಡಿಗೆ ಕಟ್ಟಬೇಕು. ಇವಾಗ ಹುಲ್ಲನ್ನು ಕೂಡ ಕಿತ್ತು ಕ್ಲೀನ್ ಮಾಡಬೇಕು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ಈಗ ಮಾಡಲ್ಲ. ಇಲ್ಲಿ ನೋಡು ಚಿಚ್ಚು, ಅದೆಲ್ಲ ಆಗಲ್ಲ. ನಾಳೆ ಬೆಳಿಗ್ಗೆನೆ ನನ್ನ ಮನೆ ಮುಂದೆ ಕೆಲ್ಸಕ್ಕೆ ಬಂದು ರೆಡಿಯಾಗಿ ನಿಲ್ಲು. ಎಲ್ರೂ ಚಿಚುಕಾಗಿ ಹತ್ತಿರ ಹಣನ ತಗೊಂಡು ಅಲ್ಲಿಂದ ನಗುತ್ತಾ ಅವರವರ ಮನೆಗೆ ವಾಪಸ್ ಹೋದ್ರು. ಚಿಚುಕಾಗಿ ಆ ಮೇಕೆಗಳನ್ನೆಲ್ಲ ಕರ್ಕೊಂಡು ನಡ್ಕೊಂಡೇ ಅಲ್ಲಿಂದ ಸಿಟಿಗೆ ಹೋದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ಬರ ಭಯನ ಉಪಯೋಗ ಮಾಡ್ಕೊಂಡು ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಒಂದಿನ ನಿಜ ಹೊರಗಡೆ ಗೊತ್ತಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗೋದು ಮಾತ್ರ ಅಲ್ಲ, ಕೈಯಲ್ಲಿರುವ ಹಣನ ಕೂಡ ನಾವು ಕಳ್ಕೊಳ್ಬೇಕಾಗುತ್ತೆ. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಗೆ ಮಹಿಹದ್ದು, ಚೋಟಿಗಿಳಿ, ತುರಿಗುಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಕುಹು ಎಲ್ರೂ ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಆವಾಗಲೇ ಚಿಚುಕಾಗೆ ಮೈಯಲ್ಲಿ ಒಂದು ಬಿಳಿ ಬಟ್ಟೆ ಹಾಕೊಂಡು ಒಂದು ಸ್ಪ್ರೇನ ಕೈಯಲ್ಲಿ ಹಿಡ್ಕೊಂಡು ಹಾಗೇನೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ಲು. ಏನ್ ಚಿಚ್ಚು, ಏನಾದರೂ ಯುದ್ಧಕ್ಕೆ ಹೊರಟಿದೀಯಾ? ಕೈಯಲ್ಲಿ ಮಾಸ್ಕು, ಗ್ಲೌಸು, ಆ ಸ್ಪ್ರೇ ಇದೆಲ್ಲ ಯಾಕೆ? ಆವಾಗ ಚಿಚುಕಾಗೆ ದೂರದಲ್ಲೇ ಕೂತ್ಕೊಂಡು, ಮಗಿಯವ್ರೆ, ಅಲ್ಲೇ ನಿಂತ್ಕೊಳ್ಳಿ. 1 ಮೀಟರ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡಿದೆ. ನಮ್ಮನ್ನ ಸುತ್ತಿ ಎಷ್ಟೊಂದು ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ಇರುತ್ತೆ ಗೊತ್ತಾ? ಇವತ್ತಿಂದ ನಾನು ತುಂಬಾನೇ ಶುದ್ಧವಾಗಿರ್ತೀನಿ. ಏನ್ ಚಿಚ್ಚು, ನೀನು ಶುದ್ಧವಾಗಿರ್ತೀಯ? ನೀನು ಸ್ನಾನ ಮಾಡದೆ ವಾರಕ್ಕೆ 1 ಸಲ. ಹಾಗಿರುವಾಗ ನೀನು ಶುದ್ಧವಾಗಿರ್ತೀಯ ಅಂದ್ರೆ ನಂಬಕ್ಕಾಗ್ತಿಲ್ಲ. ಹೌದು, ಆ ಮಾಸ್ಕ್ ಏನು? ಆ ಮಾಸ್ಕ್ನ ನೀನು ಪ್ಯಾರಿಸ್ಸಿಂದ ತರಿಸಿದ್ದ? ಇದು ಫ್ಯಾಷನ್ ಅಲ್ಲ ಲೂಸಿ, ಇದು ಡಬಲ್ ಲೇಯರ್ ಪ್ರೊಟೆಕ್ಷನ್ ಮಾಸ್ಕ್. ನೀನೆಲ್ಲ ಮಾತಾಡಕ್ ಹೋಗ್ಬೇಡ. ನಿನ್ನ ಹಾಗೆ ಅಶುದ್ಧವಾಗಿ ಇರೋದಿಲ್ಲ. ನಾನು ನನ್ನ ಮನೇನ ದೊಡ್ಡ ಹಾಸ್ಪಿಟ್ಲ್ ಆಗಿ ಬದಲಾಯಿಸ್ತೀನಿ. ನನ್ನ ಮನೆಗೆ ಬರೋರು 10 ಸಲ ಸ್ನಾನ ಮಾಡ್ಕೊಂಡು ಬರಬೇಕು. ಕುಹುಬಾತು ನಗುತ್ತಾ, ನಾನು ಯಾವಾಗಲೂ ಸ್ನಾನ ಮಾಡ್ತೀನಲ್ವಾ, ನಾನು ಕೂಡ ಬರಬಾರ್ದಾ? ಒಂದಿನಕ್ಕೆ 10 ಸಲ ಸ್ನಾನ ಮಾಡ್ಬೇಕಂದ್ರೆ ನನ್ನ ಬಾಡಿ ಏನಾಗೋದು? ನೀನು ಬರಲೇಬಾರ್ದು ಕುಹು. ನೀನಿರದೆ ಕೆಸರು ನೀರಲ್ಲಿ. ನೀನಂತೂ ನನ್ನ ಮನೆಗೆ ಬರಲೇಬಾರ್ದು. ನಾನು ಹೊರಡ್ತೀನಿ. ನನ್ನ ಮನೇನ ಪೆನೈಲ್ ಹಾಕಿ ಚೆನ್ನಾಗಿ ತೊಳಿಬೇಕು. ಚಿಚ್ಚು, ನೀ ಕೂತಿರುವ ಆ ಜಾಗವನ್ನು ಕೂಡ ನೀನು ತೊಳಿತೀಯಾ? ಹೌದು ಚೋಟು, ಈ ಮರದ ಕೊಂಬೆಯಲ್ಲಿ ಕೂತ್ಕೋತೀನಲ್ವಾ, ಇದಕ್ಕೆ ಮೊದಲು ಸ್ಪ್ರೇ ಹಾಕಿ ತೊಳೆದು ಆಮೇಲೆ ಪ್ಲಾಸ್ಟಿಕ್ ಹಾಕಿ ಕೂತ್ಕೋತೀನಿ. ಚಿಚ್ಚು, ನೀಟಾಗಿರೋದು ಒಳ್ಳೇದೇ. ಅದಕ್ಕೆ ಅಂತ ಅತಿಯಾಗಿದ್ರೆ ಅದು ಯಾವುದು ಕೂಡ ನಿನಗೆ ಒಳ್ಳೇದಲ್ಲ. ನಿನ್ನ ಫ್ರೀ ಆದ ಟಿಪ್ಸ್ ಎಲ್ಲ ಬೇಡ ತುನಿ. ನನ್ನ ಮಗನ್ನೇ ನಾನು 1 ದಿನಕ್ಕೆ 5 ಸಲ ಶ್ಯಾಂಪ್ ಹಾಕಿ ಸ್ನಾನ ಮಾಡಿಸ್ತಿದ್ದೀನಿ. ಬಾಯ್. ಚಿಚುಕಾಗೆ ಅವಳ ಮನೆಯಲ್ಲಿ ಒಂದು ದೊಡ್ಡ ಬ್ರಷ್ನ ಇಟ್ಕೊಂಡು ಚಿನ್ನುಕಾಗೆನ ಉಜ್ಜಿ ಉಜ್ಜಿ ಅವನನ್ನ ಸ್ನಾನ ಮಾಡಿಸ್ತಾ ಇದ್ಲು. ಪಾಪ ಚಿನ್ನು ಅಳ್ತಾ ಇದ್ದ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಬಿಟ್ಬಿಡಿ. ಈ ಬ್ರಷ್ ಇಂದ ನನ್ನ ಸ್ನಾನ ಮಾಡಿಸಿ ನನ್ನ ಮೈಯೆಲ್ಲ ಉರಿತಾ ಇದೆ. ನನ್ನ ಮೈಯೆಲ್ಲ ಕೆಂಪು ಆಗಿದೆ. ನನ್ನ ರೆಕ್ಕೆಗಳೆಲ್ಲ ಬೀಳ್ತಾ ಇದೆ. ನನ್ನ ಕಾಗೆ ತಾನೆ, ನಾನು ಕೊಕ್ಕರೆಯಾಗೆ ಆಗ್ಬಿಡ್ತೀನಿ. ಚಿಚುಕಾಗೆ ಅವನನ್ನ ಸ್ನಾನ ಮಾಡಿಸ್ಕೊಂಡು,
ಬಾಡಿನ ಈ ರೀತಿ ಬ್ರಷಲ್ಲಿ ಉಜ್ಜಿ ತೊಳಿತಾ ಇದ್ರೆ ನಿನ್ನ ಆರೋಗ್ಯಕ್ಕೆ ಕೂಡ ಒಳ್ಳೇದ್ ಕಣೋ. ಎಷ್ಟೊಂದು ಬ್ಯಾಕ್ಟೀರಿಯಾಗಳು ಹೋಗುತ್ತೆ ಗೊತ್ತಾ. ಇವತ್ತು ಸೋಪ್ ಖಾಲಿ ಆದ್ರೂ ಕೂಡ ಸರಿ, ನಿನ್ನ ಮಾತ್ರ ನಾನು ಬಿಡದೇ ಇಲ್ಲ. ಬುಜ್ಜಿ ಇದನ್ನೆಲ್ಲ ನೋಡ್ಕೊಂಡು ಇದ್ಲು. ಲೇ ಚಿನ್ನು ಬಾರೋ, ಹೊರಗಡೆ ಕ್ರಿಕೆಟ್ ಆಡಕ್ ಹೋಗೋಣ, ಬನ್ನು ಕೂಡ ಬಂದಾಯ್ತು. ಹೌದು ಚಿನ್ನು, ಬೇಗ ಬಾರೋ, ನಾನು ನಿನಗೋಸ್ಕರ ಹೊಸ ಬ್ಯಾಟ್ ತಂದಿದ್ದೀನಿ, ಬೇಗ ಬಾ. ಚಿಚುಕಾಗೆ ಕೋಪದಿಂದ ಸ್ಪ್ರೇ ಬಾಟಲ್ ತಗೊಂಡು ಹೊರಗಡೆ ಬಂದು, ಏ ಬುಜ್ಜಿ, ಏ ಬನ್ನು, ನೀವಿಬ್ರು ಬಂದಾಯ್ತಾ? ನಿಮ್ಮ ಮೈಯಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾ ಇದೆಯೋ. ನೀವು ಆಟಾಡಕ್ಕೆ ತಗೊಂಡೋಗ್ತಿರಲ್ಲ ಆ ಬ್ಯಾಟು ಬಾಲು, ಮೊದಲು ಅದನ್ನ ಪೆನೈಲ್ ಹಾಕಿ ತೆಗ್ದಿಡ್ಬೇಕು, ಗ್ಲಾಸ್ ರೂಮ್ ಒಳಗಿಡ್ಬೇಕು. ಚಿಚುಕಾಗೆ ಅವ್ರ ಮೇಲೆ ಸ್ಯಾನಿಟೈಸರ್ ಸ್ಪ್ರೇ ಮಾಡಿದಾಗ ಆ ಘಾಟು ತಡ್ಕೊಳಕಾಗದೆ ಬನ್ನು ಬುಜ್ಜಿ ಅಲ್ಲಿಂದ ಓಡ್ ಹೋದ್ರು. ಪಾಪ ಚಿನ್ನು ಅಳ್ತಾ ಇದ್ದ. ಅಮ್ಮೋ, ಯಾಕಮ್ಮ ನನ್ನ ಫ್ರೆಂಡ್ಸ್ನ ಕಳಿಸ್ಬಿಟ್ಟೆ, ನನಗೆ ಅವ್ರ ಜೊತೆ ಆಟ ಆಡ್ಬೇಕು. ಎಲ್ಲೋ ಹೋಗ್ತಾ ಇದೀಯಾ ನೀನು? ಎಲ್ಲೂ ಹೋಗ್ಬಾರ್ದು. ನೀನ್ ಇಲ್ಲೇ ಕೂತ್ಕೊಂಡು ಆ ಕಾಯಿನ್ ಇಟ್ಕೊಂಡು ಕ್ಯಾರಂ ಬೋರ್ಡ್ ಆಟ ಆಡು. ಆ ಕಾಯಿನ್ನ ಕೂಡ ಸೋಪ್ ನೀರಲ್ಲಿ ಹಾಕಿ ತೊಳೆದಿಟ್ಟಿದ್ದೀನಿ. ಅಮ್ಮ, ಬೋರ್ಡಿಗೆ ಕೂಡ ಸರ್ಪ್ ಹಾಕಿ ತೊಳೆದಿಟ್ಟಿದ್ದೀರಾ? ಸರ್ಪ್ ಹಾಕಿದ್ರೆ ಅದು ಹಾಳಾಗುತ್ತೆ ಅಮ್ಮ. ನಿನಗೆ ಗೊತ್ತಿಲ್ಲ, ಬಾಯಿ ಮುಚ್ಚು. ಸರ್ಫು ಎಕ್ಸೆಲ್ಲು ಎಲ್ಲ ಹಾಕ್ಬೇಕಾಗಿದ್ದೆ. ನೀನು ಬಾಯಿ ಮುಚ್ಕೊಂಡು ತಿನ್ನು. ಆ ದಿನ ಸಂಜೆ ಸಮಯ ಚೋಟಗಿಳಿ, ಲೂಸಿ ಪಾರಿವಾಳ, ಕುಹುಬಾತು ಹಾಗೂ ಟುನಿ ಎಲ್ರೂ ಕೂಡ ಚಿಚುವಿನ ಬಗ್ಗೆನೇ ಮಾತಾಡ್ತಿದ್ರು. ತುನಿ, ಆ ಚಿಚ್ಚುವಿಗೆ ಹುಚ್ಚೇನಾದ್ರೆ ಹಿಡ್ತಿದೆ ಅನ್ಸುತ್ತೆ. ನನ್ ಮಗಳು ಚಿನ್ನು ಮನೆಗೆ ಹೋದಾಗ ಸ್ಪ್ರೇ ಮಾಡಿ ಕಳಿಸ್ದಾಳೆ. ಅವಳು ಬರುವಾಗ ಅಕ್ಷಿ ಮಾಡ್ಕೊಂಡೇ ಬಂದ್ಲು. ಓ ಮೈ ಗಾಡ್, ನನ್ ಕತೆ ಇನ್ನೂ ಮೋಸ. ನಿನ್ನೆ ಮಧ್ಯಾಹ್ನ ನಾನು ಚಿಚ್ಚು ಮನೆಗೆ ಹೋದ್ನಾ, ನನ್ನ ಮೇಕಪ್ ಕಿಟ್ನ ಹೊರಗಡೆ ಇಟ್ರೆ ಅದನ್ನ ತಗೊಂಡೋಗಿ ಸೋಪ್ ನೀರಿಗೆ ಹಾಕಿದಾಳೆ. ನನ್ನ ಲಿಪ್ಸ್ಟಿಕ್ಕು, ಪಿಂಕ್ ಪೌಡ್ರು ಎಲ್ಲನೂ ಹಾಳಾಗೋಗಿದೆ. ಅದ್ರಲ್ಲೂ ಬ್ಯಾಕ್ಟೀರಿಯಾ ತುಂಬಾ ಇರುತ್ತೆ ಅಂತ ತೊಳ್ದಿದ್ದಾಳೆ. ಎಲ್ಲನೂ ಇವಾಗ ನೀರ್ ಪಾಲಾಗಿದೆ. ಆವಾಗ ಕುಹು ಜೋರಾಗಿ ನಗುತ್ತಾ, ಅಷ್ಟೇ ತಾನೇ, ನಾನು ಬೆಳಿಗ್ಗೆ ಮೀನ್ನ ತಗೊಂಡೋಗಿ ಕೊಟ್ರೆ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಇದೆ ಅಂತ ಬ್ಲೀಚಿಂಗ್ ಪೌಡರ್ ಹಾಕಿದಾಳೆ. ಇವಾಗ ಅದು ತಿನ್ನುವ ಪರಿಸ್ಥಿತಿಯಲ್ಲೂ ಇಲ್ಲ. ನನ್ ಮೇಲೆ ವಾಸನೆ ಬರ್ತಿದೆ ಅಂತ ಬ್ಲೀಚಿಂಗ್ ಪೌಡರ್ನ ಹಾಕಕ್ಕೆ ಬಂದ್ಲು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ. ನನ್ನ ಕಷ್ಟ ಕೂಡ ಹಾಗೇನೇ ಕುಹು. ಮೊನ್ನೆ ಗಂಜಿ ನೀರನ್ನ ಕುಡಿಯೋಣ ಅಂತ ನೋಡಿದ್ರೆ ಬ್ಲೀಚಿಂಗ್ ಪೌಡರ್ನ ತೆಗೆದು ನನ್ನ ಮೇಲೆ ಹಾಕ್ಬಿಟ್ಲು. ಬ್ಲೀಚಿಂಗ್ ಪೌಡರ್ ಹಾಕಿದ್ಮೇಲೆ ಅದನ್ನ ಕುಡಿಬೋದಾ? ಪಾಪ ಚಿನ್ನು ಎಷ್ಟು ಕಷ್ಟಪಡ್ತಿದ್ದಾನೋ. ಅವಳಿಗೆ ಹೋಗಿ ಬುದ್ಧಿ ಹೇಳ್ಬೇಕು, ಇಲ್ಲದಿದ್ರೆ ಅವಳು ಇನ್ನೂ ದಾರಿ ತಪ್ತಾಳೆ. ಎಲ್ರೂ ಕೂಡ ಒಟ್ಟಿಗೆ ಚಿಚುಕಾಗೆಯ ಮನೆಗೆ ಹೊರಟ್ರು. ಚಿಚುಕಾಗೆ ಮನೆನ ಕ್ಲೀನ್ ಮಾಡ್ಬೇಕು ಅಂತ ಸೋಪ್ ವಾಟರ್ ಇಂದ ಮನೆನ ಮಾಪ್ ಹಾಕ್ತಾ ಇದ್ಲು. ಆದ್ರೆ ಆ ಸೋಪ್ ವಾಟರ್ ಇಂದ ಮನೆನ ಇವಾಗ ಸ್ಕೇಟಿಂಗ್ ಏರಿಯಾ ತರಾನೇ ಇತ್ತು. ಪಾಪ ಚಿನ್ನು ಅವನ ಮಂಚದಲ್ಲಿ ಮಲ್ಕೊಂಡಿದ್ದ. ಅಮ್ಮ, ನನಗೆ ತುಂಬಾನೇ ಹಸಿವಾಗ್ತಾ ಇದೆ, ತಲೆ ಬೇರೆ ತಿರುಗ್ತಾ ಇದೆ, ಏನಾದ್ರೂ ತಿನ್ಲಿಕ್ಕೆ ಕೊಡಮ್ಮ, ಹಸಿವಾಗ್ತಿದೆ. ಇರೋ, ನಿನಗೆ ಹಣ್ಣುಗಳನ್ನ ಕೊಡೋಣ ಅಂತಾನೆ ಹಣ್ಣುಗಳಿಗೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಆರಿಸಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಮನೆನ ಪೆನೈಲ್ ಹಾಕಿ 10ನೇ ಸಲ ವಾಶ್ ಮಾಡಿ ಬಂದ್ಬಿಡ್ತೀನಿ. ನಮ್ಮ ಮನೆ ನೋಡು ಪಳಪಳ ಅಂತ ಹೊಳೆಯುತ್ತೆ. ನಿಂಗೆ ಹಸಿವಾದ್ರೆ ಬಿಸಿನೀರು ಕುಡಿಯೋ. ಆವಾಗ್ಲೇ ಮಹಿಹದ್ದು, ಚೋಟಿಗಿಳಿ, ಕುಹುಬಾತು, ಲೂಸಿ ಪಾರಿವಾಳ ಹಾಗೂ ಟುನಿ ಎಲ್ರೂ ಚಿಚುಕಾಗೆಯ ಮನೆಯ ಹೊರಗಡೆ ನಿಂತ್ಕೊಂಡು, ಚಿಚ್ಚು, ಓ ಚಿಚ್ಚು, ಒಂದ್ಸಲ ಹೊರಗಡೆ ಬಾ, ನಿನ್ ಜೊತೆ ಮಾತಾಡ್ಬೇಕು. ಚಿಚುಕಾಗೆ ಅದನ್ನು ಕೇಳಿ, ಅಯ್ಯಯ್ಯೋ, ಈ ಅಕ್ಕಿಗಳೆಲ್ಲ ಈ ಸಮಯದಲ್ಲಿ ಯಾಕೆ ಬರ್ತಾ ಇವೆ? ಇವುಗಳ ಕಾಲಲ್ಲಿ ಎಷ್ಟೊಂದು ಕೊಳೆ ಇದೆಯೋ. ಅಯ್ಯಯ್ಯೋ, ಮನೆಯೊಳಗೆ ಬರಬೇಡಿ, ಮನೆನ ನಾನು ಡ್ರೈ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಬರೋದಾದ್ರೆ ಪ್ಲಾಸ್ಟಿಕ್ನ ಕಾಲಿಗೆ ಕಟ್ಕೊಂಡ್ ಬನ್ನಿ. ಚಿಚುಕಾಗೆ ಅವರನ್ನೆಲ್ಲ ಮನೆಯೊಳಗಡೆ ಬರಕ್ಕೆ ಬಿಡಬಾರ್ದು, ಅವರನ್ನ ತಡಿಬೇಕು ಅಂತ ಸ್ಪೀಡಾಗಿ ಹೋದಾಗ ಮನೇಲಿದ್ದ ಸೋಪ್ ನೀರಲ್ಲಿ ಕಾಲಿಟ್ಟು ಅವಳು ಜಾರಿ ಢಮಾಲ್ ಅಂತ ಕೆಳಗಡೆ ಹೋಗಿ ಬಿದ್ಲು. ಅದಕ್ಕೆ ಅವಳು ಜೋರಾಗಿ ಕಿಚ್ಚಾಡಿದ್ಲು. ಅಯ್ಯಯ್ಯೋ, ಕಾಲ್ ಜಾರಿ ನಾನು ಕೆಳಗೆ ಬಿದ್ದೋಗ್ಬಿಟ್ಟೆ. ನನ್ನ ಸೊಂಟನೇ ಮುರಿದೋಗ್ಬಿಟ್ಟಿದೆ. ಯಾರಾದ್ರೂ ಬಂದು ನನ್ನ ಮೇಲೆ ಎತ್ತಿಬಿಡಿ, ಕಾಪಾಡಿ. ಆ ಶಬ್ದ ಕೇಳಿ ಎಲ್ರೂ ಮನೆಯೊಳಗಡೆ ಬಂದ್ರು. ಬಂದ್ ನೋಡಿದ್ರೆ ಆ ಮನೆ ಇಡೀ ಕೂಡ ಸೋಪು ನೀರಿಂದ ತುಂಬಿ ಹೋಗಿತ್ತು. ಅಯ್ಯೋ ಚಿಚ್ಚು, ಏನಾಯ್ತು? ತುನಿಗೂ ಕಾಲ್ ಜಾರ್ತು. ಅವಳು ಕುಹುನ ಹಿಡ್ಕೊಂಡ್ಲು. ಅಯ್ಯಯ್ಯೋ, ಏನ್ ಕಾಲ್ ಹೀಗೆ ಜಾರ್ತಾ ಇದೆ? ಮನೆಯೆಲ್ಲ ಒಳ್ಳೆ ಸೋಪು ಫ್ಯಾಕ್ಟ್ರಿ ಆಗಿದೆ. ಚೋಟಗಿಳಿ ಚಿಚುನ ಎಪ್ಸಿ, ಮೆಲ್ಲೆ ಚಿಚ್ಚು, ಮೆಲ್ಲೆ. ನೋಡ್ದ ನಿನ್ನ ಶುದ್ಧತೆ ನಿನ್ನ ಯಾವ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಅಂತ? ನಿನ್ನ ಆಪರೇಷನ್ ಥಿಯೇಟರ್ ಅಲ್ಲಿ ನಿನಗೇನೆ ಆಪರೇಷನ್. ಮಹಿಹದು ತುಂಬಾ ಕೋಪದಿಂದ, ಚಿಚ್ಚು, ಏನು ನಿನಗೆ ಹುಚ್ಚಿ ಹಿಡ್ದಿದ್ಯಾ? ಆ ಮಗುನ ಎಷ್ಟು ಸಲ ಸ್ನಾನ ಮಾಡಿಸಿದೀಯಾ? ಪಾಪ, ಆ ಮಗು ಸ್ನಾನ ಮಾಡಿ ಮಾಡಿ ಹೇಗೆ ಚಳಿಯಲ್ಲಿ ನಡುಗಿ ಇವಾಗ ಜ್ವರ ಬಂದು ಮಲಗಿದಾನೆ. ಮಕ್ಕಳು ಮಣ್ಣಿನಲ್ಲಿ ಆಟ ಆಡಿದ್ರೆ ತಾನೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಬರೋದು. ಆ ಮಗುನ ಇವಾಗ ಸ್ನಾನ ಮಾಡಿಸಿ ಇವಾಗ ಜ್ವರದಲ್ಲಿ ತಂದು ಮಲಗಿಸಿದೀಯಾ? ಚಿಚುಕಾಗೆ ಸೊಂಟ ಹಿಡ್ಕೊಂಡು ಅಳುತ್ತಾ, ಅಯ್ಯೋ ಮಗಿ, ನನ್ನನ್ನು ಕ್ಷಮಿಸಿ. ಟಿವಿ ನೋಡಿ ನೋಡಿ ನನ್ನ ಮಗನಿಗೆ ಯಾವ ತೊಂದರೆನೂ ಬರಬಾರ್ದು ಅಂತಾನೆ ನಾನು ಅವನ್ನ ಈ ರೀತಿ ಮಾಡಿಬಿಟ್ಟಿದ್ದು. ನನ್ನನ್ನು ಕ್ಷಮಿಸಿ.
ಅಯ್ಯೋ ಚಿಚ್ಚು, ಮಕ್ಕಳು ಮಣ್ಣಲ್ಲಿ ಆಟ ಆಡಿದ್ರೆ ತಾನೆ ಅವರಿಗೆ ಇಮ್ಯುನಿಟಿ ಪವರ್ ಬರೋದು. ನೀನು ಚಿನ್ನುನ ಕ್ಲಾಸ್ ರೂಮಲ್ಲಿ ಇಟ್ಟು ಇವಾಗ ಅವನಿಗೆ ಉಸಿರಾಡಕ್ಕೆ ಕೂಡ ತುಂಬಾ ತೊಂದರೆ ಆಗ್ತಿದೆ. ಹೌದು ಚಿಚ್ಚು, ನನ್ನ ಮೇಕಪ್ ಕಿಟ್ನ ನೀನು ತೊಳೆದಾಗನೇ ಗೊತ್ತಾಯ್ತು ನಿನ್ನ ಬ್ರೈನಲ್ಲಿ ಏನು ಕೆಮಿಕಲ್ ಫ್ಯಾಕ್ಟ್ರಿ ಇದೆ ಅಂತ. ಕ್ಲೀನ್ ಆಗಿ ಇರೋದು ಅಂದ್ರೆ ಮನೆನ ಬೆಳಿಗ್ಗೆ ಪೆನೈಲ್ ಹಾಕಿ ತೊಳೆಯೋದು ಅಷ್ಟೇ ಬಿಟ್ರೆ ಈ ರೀತಿ ಸೋಪ್ ನೀರಲ್ಲಿ ತುಂಬಿಸೋದಲ್ಲ. ಚಿಚ್ಚು, ಮೊದಲು ಚಿನ್ನುವಿಗೆ ಬಿಸಿ ಬಿಸಿ ಹಾಲು ಕೊಡ್ತೀನಿ ಇರು. ನಿನಗೂ ಕೂಡ ಸೊಂಟಕ್ಕೆ ಸ್ವಲ್ಪ ಮದ್ದು ಹಾಕ್ತೀನಿ. ನಿನ್ ಮನೆ ಇವಾಗ ಕ್ಲೀನ್ ಆಗಿದೆಯಾ, ಡೇಂಜರ್ ಆಗಿದೆ? ಚಿನ್ನುಕಾಗೆ ಮೆಲ್ಲೆ ಎದ್ದು, ಅಮ್ಮ, ಹಾಗೆ ಅಂದ್ರೆ ನಾನು ಡೈಲಿ 10 ಸಲ ಸ್ನಾನ ಮಾಡೋದು ಬೇಡವಾ? ನನ್ನ ಫ್ರೆಂಡ್ಸ್ ಜೊತೆ ಮಣ್ಣಲ್ಲಿ ಆಟ ಆಡ್ಬೋದಾ? ಚಿಚುಕಾಗೆ ಕಣ್ಣೀರು ಒರೆಸ್ಕೊಂಡು, ಹೌದು ಕಣೋ ಚಿನ್ನು, ಇನ್ ಮುಂದೆ ನೀನು ನಿನ್ ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು. ನನ್ನ ಹುಚ್ಚು ಏನು ಅಂತ ನಂಗೆ ಗೊತ್ತಾಯಿತು. ಅತಿಯಾಗಿ ಕ್ಲೀನ್ ಆಗಿದ್ರೆ ಎಲ್ಲನೂ ಅಪಾಯ ಅಂತಾನೂ ಗೊತ್ತಾಯ್ತು. ಒಂದು ದಿನಕ್ಕೆ 1 ಸಲನೇ ಸ್ನಾನ ಮಾಡೋದು. ವೆರಿ ಗುಡ್ ಚಿಚ್ಚು, ಆರೋಗ್ಯವಾಗಿರೋದು ತಪ್ಪಲ್ಲ, ಅದು ಅತಿಯಾಗದೆ ತಪ್ಪು. ಹೋಗಿ ರೆಸ್ಟ್ ಮಾಡು ಹೋಗು. ಎಲ್ರೂ ಚಿಚುಕಾಗೆಗೆ ಸಹಾಯ ಮಾಡಿದ್ರು. ಬೇಗ ಆ ಹಾಲನ್ನೆಲ್ಲ ಮಾಪ್ ಹಾಕಿ ಆಮೇಲೆ ಚಿಚುಗೂ ಚಿನ್ನುಗೂ ಹಾಲನ್ನ ಬಿಸಿ ಮಾಡಿ ತಗೊಂಡ್ ಬಂದು ಕುಡಿಯಕ್ಕೆ ಕೊಟ್ಟು ಆಮೇಲೆ ಎಲ್ರೂ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆ ದಿನದಿಂದ ಚಿಚುಕಾಗೆ ಅವಳು ಮನೆನ ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡ್ತಾ ಇದ್ಲೆ ಹೊರತು ಸ್ವಚ್ಛವಾಗಿ ಇಟ್ಕೊಳ್ಳೋ ಹೆಸರು ಹೇಳಿ ಎಲ್ಲರಿಗೂ ಕಷ್ಟ ಕೊಡೋ ಆ ಕೆಲ್ಸನ ಬಿಟ್ಬಿಟ್ಲು.